ಸ್ನೇಹಿತರೆ ನಮಸ್ಕಾರ. SR ಬಾಯ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ಒಂದು ವಾರದಲ್ಲಿ ಗೃಹಲಕ್ಷ್ಮಿಯ 3 ಕಂತಿನ ಹಣ ಜಮೆಯಾಗಲಿದೆ ಅಂತ ಹೇಳ್ಬೋದು. ಈಗಾಗಲೇ ಮಾಧ್ಯಮದ ಮೂಲಕ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ರಾಜ್ಯದ ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ನ ನೀಡಿದ್ದಾರೆ. ಹೌದು, ಇದೇ ಮೇ ತಿಂಗಳ ಮೊದಲ ವಾರದಲ್ಲಿ 3 ಕಂತಿನ ಹಣ ಜಮೆಯಾಗಲಿದೆ ಎಂದು ಸಚಿವೆ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಹಾಗಾದರೆ ಯಾವ ತಿಂಗಳ ಹಣ ಪೆಂಡಿಂಗ್ ಇದೆ, ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆಯಾಗಲಿದೆ ಎಂಬ ಸಂಪೂರ್ಣದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಸ್ನೇಹಿತರೆ, ಇನ್ನೂ ಕೂಡ ನಮ್ಮ SR ಬಾಯ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಸಾಕು, ನಾವು ಪ್ರತಿ ಒಂದು ವಿಡಿಯೋಗಳು ನೀವು ನೋಡಬಹುದು. ಹೌದು ಸ್ನೇಹಿತರೆ, ಮೇ ತಿಂಗಳಲ್ಲಿ ಪೆಂಡಿಂಗ್ ಇರುವಂತಹ 3 ಕಂತಿನ ಹಣ ಬಿಡುಗಡೆ ಮಾಡುವುದು ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಬಾಕಿ ಇರುವ 3 ತಿಂಗಳ ಹಣ ಬಿಡುಗಡೆಯಾಗುವ ಹಣಕಾಸು ಇಲಾಖೆ ಅನುಮೋದನೆ ಸಿಕ್ಕಿದೆ. ಹಾಗಾಗಿ ಮೇ ತಿಂಗಳಲ್ಲಿ ಮೊದಲ 3 ವಾರಗಳಲ್ಲಿ ಹಣ ಬಿಡುಗಡೆ ಮಾಡುತ್ತೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಹಾಗಿದ್ರೆ ಎಷ್ಟು ಕಂತುಗಳು ಜಮೆಯಾಗಿವೆ? ಗೃಹಲಕ್ಷ್ಮಿ ಯೋಜನೆಯು 2023 ಆಗಸ್ಟ್ ತಿಂಗಳಲ್ಲಿ ಆರಂಭವಾಗಿತ್ತು. 2024 ಡಿಸೆಂಬರ್ ವರೆಗೆ 17 ಕಂತಿನ ಹಣ ಫಲಾನುಭವಿ ಖಾತೆಗೆ ಜಮೆಯಾಗಿತ್ತು. ಜನವರಿ ತಿಂಗಳ ಹಣವನ್ನು ಏಪ್ರಿಲ್ ತಿಂಗಳಲ್ಲಿ ಫಲಾನುಭವಿ ಖಾತೆಗೆ ಬಿಡುಗಡೆ ಮಾಡಲಾಗಿತ್ತು. ಇದೀಗ ಫೆಬ್ರವರಿ, ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಬೇಕಿದೆ. ಈ 3 ಕಂತಿನ ಹಣ ಒಟ್ಟಿಗೆ ಜಮೆ ಮಾಡುವುದು ಅಥವಾ ಹಂತವಾಗಿ ಪ್ರತಿ ವಾರ ಫಲಾನುಭವಿ ಖಾತೆಗೆ ಜಮೆ ಮಾಡುವುದು ಎಂಬುದು ಅತಿ ಶೀಘ್ರದಲ್ಲಿ ಗೊತ್ತಾಗಲಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆಷ್ಟು ಕಂತುಗಳು ಜಮೆಯಾಗಿವೆ ಅದನ್ನು ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಇಲ್ಲಿವರೆಗೆ ಎಷ್ಟು ಕಂತುಗಳು ಜಮೆಯಾಗಿದೆ ಎಂಬುದು ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಬೋದು. ಯಾವ ರೀತಿ ಅಂದರೆ, ನಿಮ್ಮ ಮೊಬೈಲಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ DBT ಕರ್ನಾಟಕ ಅಂತ ಟೈಪ್ ಮಾಡಿದ ನಂತರ ಅಲ್ಲಿ ಆ್ಯಪ್ ಬರುತ್ತೆ, ಗೌರ್ಮೆಂಟ್ ಆ್ಯಪ್ ಇದು. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ಡೌನ್ಲೋಡ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ DBT ಕರ್ನಾಟಕ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಪ್ ಡೌನ್ಲೋಡ್ ಮಾಡಿದ ನಂತರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿದ OTP ಬರುತ್ತೆ. OTPನ ಹಾಕ್ಕೊಂಡು ನೀವು ನಿಮ್ಮ ಡೀಟೇಲ್ಸ್ ಬರುತ್ತೆ, ಫೋಟೋ ಕೂಡ ಅಲ್ಲಿ ತೋರಿಸುತ್ತೆ. ನಿಮ್ಮ ಡೀಟೇಲ್ಸ್ ಬಂದ ನಂತರ ಮೊಬೈಲ್ ನಂಬರ್ ಹಾಕ್ಕೊಂಡು ಸಬ್ಮಿಟ್ ಮಾಡಿದ ನಂತರ ಸ್ನೇಹಿತರೆ, ಅಲ್ಲಿ ನಿಮ್ಮ ಯಾವ ಒಂದು ಬ್ಯಾಂಕ್ಗೆ ಲಿಂಕ್ ಆಗಿದೆ ಆಧಾರ್ ಕಾರ್ಡ್ ಅದು ಕೂಡ ನೀವು ಚೆಕ್ ಮಾಡ್ಕೊಳ್ಳೋ. ಅದ್ರ ಜೊತೆಗೆ ಯಾವ ಒಂದು ಯೋಜನೆ ನೀವು ಇಲ್ಲಿವರೆಗೆ ತೆಗೆದುಕೊಳ್ತೀರ ಅದು ಕೂಡ ಚೆಕ್ ಮಾಡಿ. ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ, ಅಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಪಿಂಚಣಿ ಸೌಲಭ್ಯ ಕೂಡ ನೀವು ಪಡಿತಾ ಇದ್ರೆ ಅಲ್ಲಿ ತೋರಿಸುತ್ತೆ ಯಾವ ದಿನಾಂಕದಂದು ನಿಮ್ಮ ಕಂತುಗಳು ಬಂದಿವೆ, ಎಷ್ಟು ಅಮೌಂಟ್ ಬಂದಿದೆ. ಅದ್ರ ಜೊತೆಗೆ ಅಲ್ಲಿ ಡೇಟ್ ಕೂಡ ಇರುತ್ತೆ. ಆ ಡೇಟ್ಗೆ ನಿಮ್ಮ 2000 ಹಣ ಎಷ್ಟು ಗೃಹಲಕ್ಷ್ಮಿ ಹಣ ಜಮೆಯಾಗಿದೆ ಅಂತ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಿದ್ರೆ ಏನಾಗ್ತಾ ಇದೆ, ಕೆಲವೊಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರೆ ನಂತರ ಒಂದು 2-3 ಕಂತುಗಳು ಬರುತ್ತೆ. ನಂತರ ಕಂತುಗಳು ಏನಾಗುತ್ತೆ, ಸ್ಟಾಪ್ ಆಗಿಬಿಡುತ್ತೆ. ಮುಂದಿನ ಕಂತುಗಳು ಯಾವುದೇ ರೀತಿಯವರಿಗೆ ಜಮೆ ಆಗಲ್ಲ. ಹಾಗೆ ಏನಕ್ಕಾಗಿ ಈ ರೀತಿ ಆಗ್ತಾ ಇದೆ ಅಂದರೆ, ಒಂದು ರೇಷನ್ ಕಾರ್ಡ್ದಲ್ಲಿ ಆದಾಯ ತೆರಿಗೆ ಪಾವತಿದಾರರು ಆ ಗೃಹಲಕ್ಷ್ಮಿ ಏನಿರ್ತಾಳಲ್ಲ ಅವರ ಪತಿಯ ಆದಾಯ ತೆರಿಗೆದಾರನಾಗಿದ್ದರೆ ಯಾವುದೇ ರೀತಿ ಅವರಿಗೆ ಸರ್ಕಾರ ಏನು ಹೇಳ್ತು, APL ಕಾರ್ಡ್ ಆಗಿರ್ಬೋದು, BPL ಕಾರ್ಡ್ ಇದ್ರೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತು. ಅರ್ಜಿ ಸಲ್ಲಿಸಿದ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ. ಆವಾಗ ಸರ್ಕಾರ ಹೇಳಿರಲಿಲ್ಲ ಆದಾಯ ತೆರಿಗೆ ಪಾವತಿದಾರ ಆಗಿರ್ಬೋದು, GST PR ಆಗಿರ್ಬೋದು, ಅಂಥವ್ರಿಗೆ ಯಾವುದೇ ರೀತಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಹೋಗಬೇಡ ಅಂತ ಅಲ್ಲಿ ಅವರು ಸೂಚನೆ ಕೂಡ ಕೊಟ್ಟಿರಲಿಲ್ಲ. ಯಾವಾಗ ಆಗಸ್ಟ್ ತಿಂಗಳಲ್ಲಿ 2023 ಸ್ಟಾರ್ಟ್ ಆಯ್ತಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿರಲಿಲ್ಲ. ನಂತರ ದಿನಗಳಲ್ಲಿ ಏನಾಯ್ತು, APL ಕಾರ್ಡು ಮತ್ತು BPL ಕಾರ್ಡ್ ಇದ್ದರೆ ಆದಾಯ ತೆರಿಗೆ ಪಾವತಿದಾರನ ಏನಾದರೂ ಇದ್ದರೆ ಅಂಥವರ ಕುಟುಂಬದವರು ಅರ್ಜಿನ ಸಲ್ಲಿಸಲಿಕ್ಕೆ ಹೋಗಬೇಡಿ, ನಿಮಗೆ ಗೃಹಲಕ್ಷ್ಮಿ 2000 ಹಣ ಬರಲ್ಲ ಅಂತ ಅಲ್ಲಿ ಸ್ಪಷ್ಟವಾಗಿ ಕೊಡ್ತಾ ಬಂದರು. ನಂತರ ದಿನಗಳಲ್ಲಿ ಬಂದಿರುವಂಥ 2-3 ಕಂತುಗಳು ಬಂದಿರುವ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅವರಿಗೆ ಅಲ್ಲಿ ಏನು ಸ್ಟೇಟಸ್ ತೋರಿಸ್ತಾ ಇದ್ದರೆ ನೀವು ಆದಾಯ ತೆರಿಗೆ ಪಾವತಿದಾರರ ಅಂತ ಅಲ್ಲಿ ಸ್ಟೇಟಸಲ್ಲಿ ತೋರಿಸ್ತಾ ಇದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 3 ಕಂತಿನ ಹಣ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಮತ್ತು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ತನಕ ಎಷ್ಟು ಕಂತುಗಳು ನಿಮಗೆ ಜಮೆಯಾಗಿದ್ದು ಯಾವ ರೀತಿ ಚೆಕ್ ಮಾಡಬೇಕು ಅದ್ರ ಬಗ್ಗೆ ಕೂಡ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇದರ ಜೊತೆಗೆ ಕೆಲವೊಂದು ಈ ರೀತಿ ಅರ್ಜಿಗಳಿರುತ್ತವೆ, ಅವರಿಗೆ ಯಾವುದೇ ರೀತಿ ಮುಂದಿನ ಕಂತುಗಳು ಬಂದಿಲ್ಲ, ಏನಕ್ಕಾಗಿ ಬಂದಿಲ್ಲ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿ ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.